ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗ ನಾನು ನಿಮಗೆ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಹೇಗೆ ಬೇಯಿಸೋದು ಮತ್ತು ಎಳ್ಳು ಬೆಲ್ಲನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ. ಈಗ ಕಡಲೆಕಾಯಿ ಬೇಯಿಸ್ಕೊಂಡು ಕುಟ್ಕೊಳ್ತಾ ಇದ್ವಿ. ಕಡಲೆಕಾಯಿ ಮುಳುಗೋವಷ್ಟು ನೀರು ಹಾಕೋಬೇಕು. ಸಾಕಿಷ್ಟು ಹಾಕೊಂಡ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಈಗ ಇದನ್ನ ಮುಚ್ಚಿಟ್ಕೊಳ್ಳೋಣ. ಒಂದ್ 3 ವಿಸಿಲ್ ಬರ್ಸೋಣ. ನೋಡಿ, ಕಡಲೆಕಾಯಿ 3 ವಿಸಲ್ ಬರ್ಸಿದೀವಿ. ಈಗ ಓಪನ್ ಮಾಡೋಣ. ವಿಸಲ್ ಹೋಗಿದೆ. ಮೇಡಮ್ ನವರೇ, ಕಡಲೆಕಾಯಿ ಚೆನ್ನಾಗಿ ಬೆಂದಿದ್ಯಾ? ಬೆಂದಿದೆ. ಸೂಪರ್. ಬಿಡಿ ಬಿಡಿ ಬಿಡಿ. ತುಂಬಾ ಚೆನ್ನಾಗಿ ಬೆಂದಿದೆ. ಒಳ್ಳೆ ಹದವಾಗಿ ಬೆಂದಿದೆ ಬಿಡಿ. ನೋಡಿ, ಇದನ್ನ ಬಸ್ಕೊಂಡ್ಬಿಡೋಣ. ಗೆಣಸನ್ನ ಇದೇ ತರ ಹಾಕ್ಬಾರ್ದು. ಇದೇ ತರ ಹಾಕಿದ್ರೆ ಬೇಯೋದು ಲೇಟ್ ಆಗುತ್ತೆ. ಈ ತರ ಪೀಸ್ ಮಾಡ್ಕೊಂಡು ಹಾಕಿದ್ರೆ ಬೇಗ ಬೆಂದ್ಕೊಳ್ಳುತ್ತೆ. ಈಗ ಇದನ್ನ ಬೇಯಕ್ಕೆ ಇಟ್ಕೊಳ್ಳೋಣ. ಒಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕ್ಲೀನ್ ಆಗಿ ಬೇಯುತ್ತೆ ಅದು. ಮುಚ್ಚಿಟ್ಕೊಳ್ಳೋಣ. ನೋಡಿ, ನಮ್ಮ ಮಕ್ಕಳುಗಳಿಗೆ ಗೆಣಸು ಬೇಯಿಸ್ಕೊಂಬಂದ್ರಯ್ಯ ಅಂತ ಅಂದೆ. ಏನ್ ಹೇಳ್ತಾವ ಗೊತ್ತಾ? ಡ್ಯಾಡಿ, ಎಷ್ಟು ವಿಸಿಲ್ ಬರ್ಸ್ಬೇಕು ಅಂತ ಕೇಳ್ತಾವ. ನೋಡಿ, ಈಗಿನ ಕಾಲದ ಮಕ್ಕಳುಗಳು ಹಾಗೆ. ಅದಕ್ಕೋಸ್ಕರ ನಾನು ಕರೆದ್ಬಿಟ್ಟು ಬನ್ನಿ ನೋಡಿ, ಈ ತರ ಬೇಯಿಸೋದು ಅಂತ ಹೇಳಿದೀನಿ. ಎಷ್ಟೋ ಜನಕ್ಕೆ ಗೆಣಸು ಬೇಯಿಸೋದು ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಾನು ಪಾತ್ರೆಗೆ ಹಾಕ್ಬಿಟ್ಟು ಈ ತರ ಬೇಯಿಸೋದು ಅಂತ ಹೇಳ್ಕೊಟ್ಟಿದ್ದೀನಿ. ಕುಕ್ಕರ್ಗೆ ಹಾಕಿದ್ರೆ ಕುಕ್ಕರಲ್ಲಿ ಪಾಯಸ ಹೋಗ್ಬಿಡುತ್ತೆ. ಅದಕ್ಕೆ ಪಾತ್ರೆನಲ್ಲಿ 20 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಈಗ ಒಂದು ಅರ್ಧಂಬರ್ಧ ಬೆಂದಿದೆ. ಮೇಡಮ್ ನವರೇ, ಗೆಣಸು ಬೆಂದಿರಾಗಿದೆ ನೋಡಿ. ನೋಡಿ, ಸಾಕಲ್ವರ ಅಷ್ಟು ಬೆಂದ್ರೆ? ಸಾಕು. ಜಾಸ್ತಿ ಬೆಂದ್ರೆ ಏನ್ ಚೆನ್ನಾಗಿರಲ್ಲ. ಇದು ಬೆಂದಿರೋದ್ ಗೊತ್ತಾಗ್ಬೇಕು ಅಂದ್ರೆ ಒಂದ್ ಫೋರ್ಕ್ ತಗೊಂಡು ಈ ತರ ಚುಚ್ಚಿದ್ರೆ ಒಳಗಡೆ ಹೋದ್ರೆ ಬೆಂದಿದೆ ಅಂತ ಅರ್ಥ. ನೋಡಿ, ಚೆನ್ನಾಗಿ ಬೆಂದಿದೆ ಮೇಡಮ್ ನವರೇ. ಸೂಪರ್. 20 ನಿಮಿಷನೂ ಬೇಕಾಗಲ್ಲ. 15 ನಿಮಿಷ ಆದ್ರೆ ಸಾಕು. ಇದನ್ನ ಈಗ ಬಸ್ಕೊಂಡ್ಬಿಡೋಣ. ಬಸ್ಕೊಂಡ್ಬಿಡಿ ಮೇಡಮ್ ನವರೇ. ನಿಧಾನ ನಿಧಾನ, ಬಿಸಿ ಇದೆ. ಮೇಡಮ್ ನವರೇ, ಗೆಣಸು ಮಾತ್ರ ತುಂಬಾ ಚೆನ್ನಾಗಿದೆ ಮೇಡಮ್ ನವರೇ. ಗೆಣಸು, ಕಡಲೆಕಾಯಿ ಎಲ್ಲ ಸೂಪರ್ ಆಗಿದೆ. ಮೇಡಮ್ ನವರೇ, ಅವರೆಕಾಯಿ ತಂದಿದ್ದೀನಿ. ಒಳ್ಳೆ ಅವರೆಕಾಯಿ, ಮಣಿ ಅವರೆಕಾಯಿ. ಅದೊಂದು ಬೇಯಿಸ್ಕೊಂಡ್ಬಿಡಿ. ಆಯ್ತು, ಬೇಯಿಸೋಣ ಬಿಡಿ. ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿದೆ ಮೇಡಮ್ ನವರೇ ಅವರೆಕಾಯಿ. ಸೂಪರ್ ಆಗಿದೆ. ಮುಖ ಇರೋ ತರಾನೆ. ನೋಡ್ದ, ನಿಮ್ಮನ್ನೇ ಕಳಿಸ್ಬೇಕಾಯ್ತು ನಾನು. ನೀನು ಅವರೆಕಾಯಿ ಮುಳುಗೋಷ್ಟು ಹಾಕೊಂಡ್ಬಿಡೋಣ. ಆಮೇಲೆ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಳಿ. ಸಾಕ ಉಪ್ಪು? ಈಗ ಕ್ಲೋಸ್ ಮಾಡಿ ಇಟ್ಬಿಡೋಣ. 2 ವಿಸಲ್ ಬಂದ್ರೆ ಸಾಕು. ಸಾಕು? 2 ವಿಸಲ್ ಸಾಕು, ಬೆಂದೋಗುತ್ತೆ. ಒಳ್ಳೆ ಅವರೆಕಾಯನ್ನ ಹೇಗ್ ಸೆಲೆಕ್ಟ್ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಅವರೆಕಾಯಿ ಈ ತರ ಕ್ಲೀನಾಗಿ ಅವರೆ ಕಾಳು ಒಳಗಡೆ ನಮ್ಗೆ ಕೈಗೆ ಚೆನ್ನಾಗಿ ಸಿಗ್ಬೇಕು. ಅವಾಗ ನೋಡಿ, ಈ ತರ ಇರ್ಬೇಕು. ಒಂಥರ ಮಣಿ 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 ತರ ಇದೆ ನೋಡಿ. ಇದೆಲ್ಲ ಚೆನ್ನಾಗಿ ಬಲ್ತಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಇದೆಲ್ಲ ಈ ತರ ಎಳೆದ್ ಹೇಗೆ ಅಂದ್ರೆ, ಎಳೆದ್ ನೋಡಿ, ಇದರಲ್ಲಿ ಕಾಳಿಲ್ಲ. ಇದು ಸುಮ್ಮನೆ ಮೆತ್ತಗೆ ಸಿಗುತ್ತೆ. ಇದನ್ನ ತಪ್ಪರು ಅಂತ ಹೇಳ್ತಾರೆ. ಎಳೆದನ್ನ ತಪ್ಪರು ಅಂತ ಹೇಳ್ತಾರೆ. ಇದು ಬಲ್ತಿಲ್ಲ, ಇದು ಎಳೆದು. ಈ ತರ ಯಾವತ್ತೂ ನೀವು ಸೆಲೆಕ್ಟ್ ಮಾಡಬೇಡಿ. ಈ ತರ ಇರೋದನ್ನ ನೀವು ಸೆಲೆಕ್ಟ್ ಮಾಡಿ. ನೋಡಿ, ಇಷ್ಟೇ ಮಣಿ ತರ ಇರ್ಬೇಕು ಅವರೆಕಾಯಿ. ಈಗ ಅವರೆಕಾಯಿ ಬೆಂದಿದೆ. 2 ವಿಸಿಲ್ ಬಂದು ಪ್ರೆಸರ್ವ್ ಆಗಿದೆ. ಓಪನ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ, ತೋರಿಸ್ತೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಎಳ್ಳು ಬೆಲ್ಲ ಮಾಡ್ಕೊಳ್ಳೋಣ ಬನ್ನಿ. ಎಳ್ಳು, ಬೆಲ್ಲ, ಹುರ್ಗಡ್ಲೆ, ಕೊಬ್ಬರಿ, ಜೀರಿಗೆ, ಪೆಪ್ಪರ್ಮೆಂಟ್, ಕಡಲೆ ಬೀಜ ಹುರಿದಿರೋದು. ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀರಾ? ಮಾಡಿ. ಕಡಲೆ ಬೀಜ, ಹುರ್ಗಡ್ಲೆ,
ಕೊಬ್ಬರಿ ಹಾ ಇದು ಮೇಲೆಲ್ಲ ಕಪ್ಪುಗಿರೋದ್ನೆಲ್ಲ ತುರಿದ್ಬಿಟ್ಟು ಹಾ ಹಾ ಮಿಕ್ಸ್ ಹಾ ಮಾಡ್ಕೊಂಡಿದ್ದೀನಿ. ಓ ಸರಿ ಸರಿ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಹಾ ಬೆಲ್ಲ ಬೆಲ್ಲ, ಹಾ ಎಳ್ಳು, ಹಾ ಹಾ ಎಳ್ಳು ಈಗ ಬಿಳಿ ಎಳ್ಳು ಹಾಕೊಂಡಿದ್ದೀನಿ. ಹಾ ಈಗ ಪೆಪ್ಪರ್ಮೆಂಟ್ ಹಾಕೊಳ್ಳೋಣ. ಸ್ವಲ್ಪ ಸಾಕು. ಹಾ ಜೀರಿಗೆ ಪೆಪ್ಪರ್ಮೆಂಟ್ ಏನಕ್ಕೋಸ್ಕರ ಗೊತ್ತಾ ಹಾಕಿದ್ದು, ನಿಮ್ಮ ಜೀವನನು ಕಲರ್ಫುಲ್ ಆಗಿರ್ಲಿ ಅಂತ ಹಾಕೊಂಡಿದ್ದೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತಾರೆ. ಯಾಕಂತಾರೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಹಿ ಪೊಂಗಲ್ಲು ಮತ್ತು ಖಾರ ಪೊಂಗಲ್ಲು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ.